ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 31, ಸಿದ್ಧ ಪುರುಷನಿಂದ ನಾರಿಯ ಸತಿಧರ್ಮ ಆಚರಣೆ ವಿವರಣೆ. ಚಿಂತಿತ ಮನಕ್ಕೆ ನಾರಿ ಧರ್ಮ ಸಾರುತ್ತಾ ಸ್ತ್ರೀಯರ ಆಚರಣೆಯ ಸಿದ್ಧಿ ಪುರುಷರು ಹೇಳಿದರು. ಭವಸಾಗರದಿಂದ ದಡವ ಸೇರಲು ಸ್ತ್ರೀಯ ಗುಣವ ಸಾಧ್ವಿಗೆ ತಿಳಿಸಿದರು. ಅಗಸ್ತ್ಯ ವಿಂಧ್ಯರ ಕತೆ. ಕಾಶಿಪಟ್ಟಣದ ಅಗಸ್ತ್ಯ ಮುನಿಗೆ ಸತಿ ಲೋಪಾಮುದ್ರೆಯು ಮಹಾಪತಿವ್ರತೆ ಎಂದರು. ವಿಂಧ್ಯನೆಂಬ ನಾಮದ ಶಿಷ್ಯನು ಒಬ್ಬನು ಪರ್ವತ ರೂಪದಿ ಧರೆಯಲಿದ್ದ ಎಂದರು. ಸಂಚಾರಿ ನಾರದರ ವಿಂಧ್ಯ ಸತ್ಕರಿಸಲು ಹೊಗಳುತ್ತ ನಾರದರು ಗಿರಿರಾಜನೆಂದರು. ವನಸ್ಪತಿಯ ತವರು ರಮ್ಯತೆಯ ಬೀಡು, ಭುವಿಯಲ್ಲಿ ನಿನ್ನಂತಹ ಗಿರಿಯೊಂದು ಇಲ್ಲೆಂದರು. ಗಾತ್ರದಲ್ಲಿ ಮಾತ್ರ ಚಿಕ್ಕವನೆಂದು ಹೇಳಲು ಅಭಿಮಾನ ಕೆರಳಿ ಮೇರುವಂತೆ ಬೆಳೆದನು. ದಕ್ಷಿಣ ದಿಕ್ಕು ಕತ್ತಲಾಗತೊಡಗಿರಲು ನಡೆದಿದ್ದ ಹವನ ಹೋಮ ವಿಪ್ರರು ನಿಲ್ಲಿಸಿದರು. ಋಷಿಮುನಿಗಳು ಇಂದ್ರನಲ್ಲಿ ವಿವರಿಸಿರೆ ಎಲ್ಲರೂ ಸೇರಿ ಬ್ರಹ್ಮನ ಮೊರೆ ಹೋದರು. ವಿಂಧ್ಯಕ್ಕೆ ಉತ್ತರದಲ್ಲಿದ್ದ ಅಗಸ್ತ್ಯರ ಭೇಟಿಯಾಗಿ ದಕ್ಷಿಣಕ್ಕೆ ಬರಮಾಡೋ ಉಪಾಯ ಯೋಚಿಸಿದರು. ಅಗಸ್ತ್ಯರು ಬರುವಾಗ ವಿಂಧ್ಯ ಭೇಟಿಯಾಗುವನೆಂದು, ಬೆಳೆದ ಶಿಷ್ಯ ವಿಂಧ್ಯ ತಲೆಬಾಗುವನೆಂದು, ಅತಿ ಬೆಳೆಯುವುದಕ್ಕೆ ಬುದ್ಧಿ ಹೇಳುವರೆಂದು ಬ್ರಹ್ಮಯೋಚನೆಯಲ್ಲಿ ಕಾಶಿಗೆ ನಡೆದರು. ಋಷಿ ಮುನಿಗಳು, ಇಂದ್ರಾದಿ ದೇವತೆಗಳು, ಬೃಹಸ್ಪತಿ ಒಗ್ಗೂಡಿ ಕಾಶಿ ಕ್ಷೇತ್ರಕ್ಕೆ ಬಂದರು. ಅಗಸ್ತ್ಯ ಲೋಪಾಮುದ್ರ ಸತ್ಕಾರ ನಡೆದಿರಲು ಬೃಹಸ್ಪತ್ಯರು ಸಾಧ್ವಿಯ ಪಾತಿವ್ರತ್ಯಕ್ಕೆ ಮೆಚ್ಚಿದರು. ನಾರಿಯ ಸತಿ ಧರ್ಮ ಆಚರಣೆ ವಿವರಣೆ. ಮಹಾಪತಿವ್ರತೆ ಲೋಪಾಮುದ್ರಳೆಂದು ಅವಳ ಧರ್ಮ ಆಚರಣೆಗಳ ಬೃಹಸ್ಪತ್ಯರು ಸ್ತುತಿಸುತ್ತಾ ಅವಳ ಆಚರಣೆಯೇ ಸ್ತ್ರೀಗೆ ಆದರ್ಶವೆಂದು ದೇವಮುನಿ ಎಲ್ಲರಿಗೂ ಅವಳ ಗುಣ ತಿಳಿಸಿದರು. ಪತಿಗೆ ಗೌರವವು, ಅವನಾಜ್ಞೆ ಪರಿಪಾಲನೆಯು ಸತಿಗೆ ಮುಖ್ಯವೆಂದು ಗುರುವು ನುಡಿದರು. ಪತಿ ಏಳುವ ಮುನ್ನ ಸ್ನಾನ ಕೆಲಸಗಳು ಆತನ ಸೇವೆಯಿಂದಲೇ ಸತಿಗೆ ಪುಣ್ಯವೆಂದರು. ಪತಿಯು ಉಂಡ ಎಲೆಯಲ್ಲಿ ಊಟ ಅವನಿಚ್ಛೆಗೆ ನಡೆದು ಅತಿಥಿಗಳ ಸೇವೆ ಪತಿ ಸೇವೆ, ನಿದ್ರೆಯ ನಂತರ ಸತಿ ನಿದ್ರೆ, ದಾನ ಧರ್ಮ ಯಾತ್ರೆ ಅವನಪ್ಪಣೆಯಿಂದಲೇ ಎಂದರು. ಪತಿಯಾಜ್ಞೆ ಇಲ್ಲದೆ ಹೊರ ನಡೆದವು ನಿಷಿದ್ಧವು. ನೆರೆಹೊರೆಯಿಂದ 3 ದೂರದ ಇರುವು. ಪತಿಯ ನಿಂದಪರ ಕೂಡೆ ಮಾತು ನಿಷಿದ್ಧವು. ಸತಿಗೆ ಪತಿಯೇ ಸರ್ವಸ್ವವು ಎಂದರು. ಪತಿಯ ಮಾತಿಗೆ ಪ್ರತಿವಾದ ಕೂಡದು. ಪತಿಯ ನಿಂದಿಪದು ಉದಾಸೀನ ತೋರುವುದು. ಮಾತಿಗೆ ಪ್ರತಿಮಾತು. ಪತಿಯ ವಂಚಿಸಿ ಊಟ ಪತಿ ನಿಂತಿರುವಾಗ ಕೂಡುವುದು ತಪ್ಪೆಂದರು. ಪತಿಗಾಗಿ ಶೃಂಗಾರ ಸತಿಧರ್ಮವೆಂದರು. ಪರಪುರುಷನ ಮೇಲೆ ದೃಷ್ಟಿ ಹರಿಸುವುದು, ಅತ್ತೆ ಮಾವರ ಮುಂದೆ ನಗು, ಗಟ್ಟಿ ಮಾತುಗಳು ನಾಯಿ ನರಿ ಹಂದಿ ಹುಲಿ ಜನ್ಮಕ್ಕೆ ಕಾರಣವೆಂದರು. ದಣಿದು ಬಂದ ಪತಿಗೆ ಸ್ವಾಗತ ಸೇವೆಗಳೆಂದರು. ಕ್ರೂರಿ ಅಧರ್ಮಿಯು ಸಹಿಸಬೇಕೆಂದರು. ಸತಿಯರಿದ್ದರೂ ಮತ್ಸರ ಕೂಡದೆಂದರು. ಪತಿ ಇರಲಾಗೆ ಸತಿಗೆ ಪಾವಿತ್ರ್ಯ ಸೌಭಾಗ್ಯಗಳೆಂದರು. ಸತಿಗೆ ಪತಿಯೇ ಎಲ್ಲ ಸೌಭಾಗ್ಯಗಳೆನ್ನುತ್ತಾ ಪತಿಯ ಮರಣಕ್ಕೆ ಸತಿ ಅಪವಿತ್ರಳೆಂದರು. ಮಕ್ಕಳಿಲ್ಲದ ವಿಧವೆ, ಆಕೆಗೆ ನಮಸ್ಕಾರ, ಅವಳಿಂದ ಆಶೀರ್ವಾದ ಅಮಂಗಳವೆಂದರು. ಪತಿಯ ಮರಣಕ್ಕೆ ಸತಿ ಸಹಗಮನವು ಕೋಟಿ ಪುಣ್ಯದ ಜೊತೆಗೆ ಕುಲ ಉದ್ಧಾರವೆಂದರು. ಅಶ್ವಮೇಧ ಯಜ್ಞದ ಪುಣ್ಯ ಫಲವೆಂದು ಪಾಪಿ ಗಂಡನನ್ನು ಸ್ವರ್ಗಕ್ಕೆ ಕರೆದೊಯ್ಯುವಳೆಂದರು. ಸತಿಯಿಂದಲೇ ಸಂತಾನ ಮೋಕ್ಷ ಸಾಧನವು. ಸತಿ ಇದ್ದರೆ ಮಾತ್ರ ಮಂಗಳ ಕಾರ್ಯವು. ಪತಿವ್ರತೆ ದರ್ಶನ ಗಂಗಾ ಸ್ನಾನವು. ಪತಿವ್ರತೆಯ ಲಭ್ಯ ಪುರುಷನ ಪುಣ್ಯವೆಂದರು. ಪತಿವ್ರತಾ ಸ್ತ್ರೀಗೆ ಪ್ರತಿ ಇಲ್ಲೆನ್ನುತ್ತಾ ದೇವದಾನವರು ತಲೆಬಾಗುವರೆಂದರು. ನಿಜ ಸತಿಯ ಧರ್ಮ ಬೃಹಸ್ಪತ್ಯರು ಹೇಳಿದರೆಂದು ಸಿದ್ಧಿ ಪುರುಷ ಸಾವಿತ್ರಿಗೆ ವಿವರಿಸಿ ಹೇಳಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 31ನೇ ಅಧ್ಯಾಯ ಸಂಪೂರ್ಣ. ಗುರುವಿಗಿಂತಲೂ ಹಿರಿದಾದ ತತ್ವವಿಲ್ಲ, ತಪಸ್ಸಿಲ್ಲ, ಜ್ಞಾನವಿಲ್ಲ. ಗುರುವೇ ಆದಿ ಅನಾದಿ ಪರಮದೈವ. ಗುರುವಿಗೆ ಸಮಾನವಾದುದು ಬೇರಾವುದಿಲ್ಲ. ಆತ ಕರುಣಾಸಮುದ್ರನು, ಪರಮಬಂಧುವು. ಅವನ ಒಳಗೆ ಪ್ರಪಂಚವು, ಪ್ರಪಂಚದ ಒಳಗೆ ಆತನು. ಗುರುವು ವಿಶ್ವರೂಪನು, ರೂಪರಹಿತನು. ಭ್ರಾಂತಿ ಜೀವಿಗೆ ದಾರಿಹೋಕನು. ತಾಪತ್ರಯಾತೀತನಿಗೆ ಗಂಗಾ ಸ್ವರೂಪನು. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಪುಸ್ತಕ ನಿಮಗೆ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.
ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.